ವೆಲ್ಕಮ್ ಟು ಎಪಿಸೋಡ್ 2 ಇನ್ ನಮ್ಮ ಗೋಕರ್ಣ. ಬೀಚ್ ಆ್ಯಂಡ್ ಶವರಲ್ಲಿ ಮಸ್ತ್ ಆಟ ಆಡೋದ್ಮೇಲಿಂದ ಒಂದು ಸ್ಟ್ರಾಂಗ್ ಶವರ್ನ ತೊಗೊಂಡು ಫ್ರೆಶ್ ಅಪ್ ಆಗಿ ಈ ಒಂದು ನೈಸ್ ಔಟ್ಫಿಟ್ನ ಹಾಕ್ಕೊಂಡೆ ಆ್ಯಂಡ್ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಆ್ಯಂಡ್ ನಮ್ಮ ಇನ್ನೊಬ್ಬರು ಫ್ರೆಂಡ್ ಕೂಡ ನಮ್ಮನ್ನ ಬಂದು ಜಾಯ್ನ್ ಆಗಬೇಕಾಗಿತ್ತು. ಶಿ ಈಸ್ ಆನ್ ದ ವೇ. ನಾವು ಬ್ಯಾಂಗ್ಳೂರಿಂದ ಬಂದ್ವಿ, ಸೊ ಅದಕ್ಕೋಸ್ಕರ ಇಬ್ಬರು ಜೊತೆಲೇ ಬಂದಿದ್ದು. ಇನ್ನೊಬ್ಬರು ಫ್ರೆಂಡ್ ಬಂದು ಶಿವಮೊಗ್ಗದಿಂದ ಬರಬೇಕಿತ್ತು, ಸೊ ಅವಳಿಗೆ ಬಸ್ ಮಿಸ್ ಆಯಿತು ಅಂತ ಹೇಳಿ ಸ್ವಲ್ಪ ಲೇಟಾಗಿ ನಮ್ಮನ್ನ ಜಾಯ್ನ್ ಆದಳು. ಸೊ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ನಾವು ಅವಳಿಗೆ ಕಾಲ್ ಮಾಡಿ ಹೇಳಿದ್ದಕ್ಕೆ ಹೆಂಗೋ ನಮಗೆ ರೆಸಾರ್ಟಲ್ಲಿ ಪೇ ಮಾಡಿ ತಿನ್ನಬೇಕಿತ್ತು, ಅವಳಿಗೆ ಆನ್ ದ ವೇ ಬರ್ತಾ ನಮಗೆ ಲಂಚ್ ತಂದುಬಿಡು ಅಂತ ಹೇಳಿದ್ವಿ. ಸೊ ಲಂಚ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು 3 ಜನ ಮಸ್ತ್ ರೆಡಿಯಾಗಿ ಹೊರಟು. ಸೊ ಫಸ್ಟ್ ನನ್ನದೇ ಸ್ವಲ್ಪ ಶೂಟ್ಸ್ ಲೈಕ್ ನಾರ್ಮಲಾಗಿ ಚಿಕ್ಕ ಪುಟ್ಟ ವೀಡಿಯೋಸ್ ಮಾಡಿಸ್ಕೊಳ್ಳೋಣ ಅಂತ ಫಸ್ಟ್ ಪೂಲ್ ಹತ್ರ ಹೋದ್ವಿ. ಪೂಲ್ ಹತ್ರ ಹೋಗಿ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ನಮ್ಮ ಕಂಪ್ಲೀಟ್ ರೆಸಾರ್ಟ್ ಹೇಗಿದೆ ಅಂತ ರೌಂಡ್ ಎಲ್ಲ ಹಾಕ್ತಾಯಿದ್ವಿ. ಮಧ್ಯದಲ್ಲಿ ನಾನು ನನ್ನ ಫ್ರೆಂಡ್ನ ಎತ್ತೋಣ ಅಂತ ಒಂದು ಚಾಲೆಂಜ್ನ ಮಾಡ್ತಾಯಿದ್ದೆ. ನಾವು 3 ಜನ ಹೆಂಗೆ ಅಂತಂದರೆ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ವರ್ಕ್ ಪ್ಲೇಸಿಂದ. ನಾವು ಆ್ಯಕ್ಚುಲಿ ಕೊಲೀಗ್ಸ್ ಫ್ರೆಂಡ್ಸು. 3 ಜನ ಮೀಟ್ ಆಗಿದ್ದು ಬ್ಯಾಂಗ್ಳೂರಲ್ಲೇ. ವರ್ಕ್ ಪ್ಲೇಸಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಆಲ್ ಕೊರೋನಾಯಿಂದ ನಮ್ಮ ಪರಿಚಯ ಆಗಿದ್ದು ಹೀಗೆ ಇದೆ, ಮುಂದೆನೂ ಕೂಡ ಹೀಗೆ ಇರುತ್ತೆ. ಆ್ಯಕ್ಚುಲಿ ನಮಗಂತೂ ಸಿಕ್ಕಾಪಟ್ಟೆ ಕ್ರೇಜಿ ಮೆಮೊರೀಸ್ ಇದೆ, ಬಿಕಾಸ್ ನಾವು ತುಂಬ ಕಡೆ 3 ಜನ ಗರ್ಲ್ಸ್ ಹೋಗಿದ್ದೀವಿ. ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಈವನ್ ನಾವೆಲ್ಲ ಮದುವೆ ಆದಮೇಲಿಂದ ನಮ್ಮ ಹಸ್ಬೆಂಡ್ಸ್ನ ಜೊತೆಗೆ ಹಾಕ್ಕೊಂಡು ಕೂಡ ಇನ್ನೂ ಮಸ್ತ್ ಟ್ರಿಪ್ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಕ್ರೇಜಿ ಎಲ್ಲ ಕೇಳ್ತಾ ಇದ್ರೆ ಆ್ಯಂಡ್ ಸೊ ಟೈಮ್ ಆಗ್ತಾ ಸ್ವಲ್ಪ ಸಂಜೆ ಆಗ್ತಾ ಬಂತು. ಸೊ ಮುಸ್ಸಂಜೆ ಟೈಮಲ್ಲಿ ಬೀಚ್ ಹತ್ರ ಹೋಗೋಣ, ಅಲ್ಲೂ ಕೂಡ ವ್ಯೂ ಹೇಗಿರುತ್ತೆ ಅಂತ ಹೇಳಿ ಬೀಚ್ ಹತ್ರ ಹೋದ್ವಿ. ಸೊ ಹೋದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಂತಹ ಬ್ಯೂಟಿಫುಲ್ ವ್ಯೂ ಬಂದು ಇದು. ಸಕ್ಕತ್ತಾಗಿತ್ತು ವ್ಯೂ ಮಾತ್ರ. ಒಂಥರ ಜನ ಕಡಿಮೆ ಇದ್ದಿದ್ದಕ್ಕೂ ಅದಕ್ಕೂ ಸೂರ್ಯ ಮುಳುಗ್ತಾ ಇದ್ದಿದ್ದಕ್ಕೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾನೊಂದಷ್ಟು ವೀಡಿಯೋಸ್ನೆಲ್ಲ ಮಾಡಿಸ್ಕೋತಾ ಇದ್ದೆ ನನ್ನ ಫ್ರೆಂಡ್ ಹತ್ರ. ಲೈಕ್ ಈ ಒಂದು ಟೈಮಲ್ಲಿ ಲೈಕ್ ಲೈಟಿಂಗ್ಸ್ ಎಲ್ಲ ಬೇರೆ ಥರ ಇರುತ್ತೆ ಅಂತ ಹೇಳಿ ಡಿಫ್ರೆಂಟಾಗಿ ಬರುತ್ತೆ ಅಂತ ಮಾಡಿಸ್ಕೋತಾ ಇದ್ದೆ. ಸೊ ಹೋಗ್ತಾ ಟೈಮ್ ಆಗ್ತಾ ಬಂತು. ಈವ್ನಿಂಗ್ ಕಳೀತಾ ಇದ್ದಂಗೆ ಕೂಡ ಫುಲ್ ಒಂಥರ ಡಿಫ್ರೆಂಟ್ ಫೀಲಿಂಗ್, ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಆ ಒಂದು ಅಲೆಗಳ ಸದ್ದು ಒಂಥರ ನಿಜಕ್ಕೂ ಕ್ರೇಜಿ ಅಂತಲೇ ಹೇಳ್ತಾ ಇರ್ಬೋದು. ಆ್ಯಂಡ್ ನಾವಿನ್ನೂ ಕ್ರೇಜಿಯಾಗಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಏನೇನೇನೋ ಪ್ಲ್ಯಾನ್ಸ್ಗಳನ್ನ ಮಾಡಿಟ್ಕೊಳ್ಳೋದು. ನೆಕ್ಸ್ಟ್ ಅದು ಇನ್ನೊಂದು ಏನಕ್ಕಾರ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ. ಸೊ ಈವ್ನಿಂಗ್ 6:30 ಆಗೇ ಬಿಡ್ತು. ಸೊ ಮತ್ತು ನಾವೆಲ್ಲ ರೂಮಿಗೆ ಬಂದು ಮತ್ತು ಬೀಚ್ ಹತ್ರನೇ ಹೋಗಿ ಕುತ್ಕೊಳ್ಳೋಣ, ಸ್ವಲ್ಪ ಬೀಚ್ ಮುಂದೆನೇ ಕುತ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೀಚ್ ಹತ್ರನೇ ಹೋದ್ವಿ. ಸೊ ಒಂದು ಸ್ಟಾರ್ಟನ್ನು ಆರ್ಡರ್ ಮಾಡಿದ್ವಿ, ಬೇಬಿಕಾರ್ನ್ ಮಂಚೂರಿನ ತೊಗೊಂಡು ಬೀಚ್ ಹತ್ರ ಕುತ್ಕೊಂಡು ಮಸ್ತ್ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಫ್ರೆಂಡ್ ನಾನು ಒಂದು ರೀಲ್ಸ್ ನೋಡಿದ್ವಿ, ಯಾವುದಾದ್ರೂ ಒಂದು ಮಾಡೋಣ ಅಂತ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಬಟ್ ಇದಂತೂ ನಿಜಕ್ಕೂ ಕ್ರೇಜಿಯಾಗಿತ್ತು. ಅಷ್ಟೊತ್ತು ರಾತ್ರಿಲಿ ನಾವಿಬ್ಬರು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಅಂದರೆ ಒಳ್ಳೆ ಕ್ರೇಜಿಯಾಗಿತ್ತು. ಬಟ್ ಇದು ನನಗೊಂಥರ ಸಿಕ್ಕಾಪಟ್ಟೆ ಸ್ಪೆಷಲ್ ಮೆಮೊರಿನೇ ಅಂತ ಹೇಳ್ಬೋದು. ಆಮೇಲಿಂದ ಮತ್ತೆ ಕುತ್ಕೊಂಡು ಮರಳಲ್ಲೆಲ್ಲ ಆಡ್ತಾ ಮಾತಾಡ್ಕೋತಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ಲೈಕ್ ನಮ್ಮ ಲೈಫ್ದು ಹೆಂಗೆ ನಡೀತಿದೆ ಜರ್ನೀಸು, ವರ್ಕಿಂಗು ಎಲ್ಲನೂ ಕೇಳ್ತಾ ಮಾತಾಡ್ತಾ ಇದ್ವಿ. ಸೊ ಟೈಮ್ ಆಯಿತು, ಅರೌಂಡ್ 10:30 ಅನಿಸುತ್ತೆ. ಊಟಕ್ಕೆ ಬಂದ್ವಿ. ಊಟಕ್ಕೆ ಬಂದು ನಾವು ಫುಡ್ಡಲ್ಲಿ ಲೈಕ್ ಪೇ ಮಾಡಿ ತೊಗೋಬೇಕಿತ್ತು. ನಾವು ಚಪಾತಿ, ಪನ್ನೀರ್ ಗ್ರೇವಿ ಆ್ಯಂಡ್ ಪನ್ನೀರ್ ಬಿರಿಯಾನಿ ಅಲಾಂಗ್ ವಿತ್ ಸಲಾಡ್ಸ್ನ ಆರ್ಡರ್ ಮಾಡಿ ಮಸ್ತ್ ಊಟ ಮಾಡಿದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ಹಶ್ವಾಗ್ಬಿಟ್ಟಿತ್ತು ಇವತ್ತು, ಸಿಕ್ಕಾಪಟ್ಟೆ ಎನರ್ಜಿನೂ ಕೂಡ ಹೋಗಿತ್ತು ಅಂತ. ಚೆನ್ನಾಗಿ ಊಟ ಮಾಡಿ 2 ಲೋಟ ಬಿಸಿನೀರು ಕುಡಿದು ರೂಮಿಗೆ ಹೋಗಿ ಮಲಗೋಣ ಅಂತ ಹೋದ್ವಿ. ಬಟ್ ಖಂಡಿತ ಯಾರೂ ಮಲಗಲಿಲ್ಲ. ನೈಟ್ ಪೂರ್ತಿ ಮಾತಾಡಿಕೊಂಡು ಅದು ಇದು ಅಂತೆಲ್ಲ ಚಿಲ್ಡ್ ಮಾಡ್ಕೋತಾ ಇದ್ವಿ. ಸೊ ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡಿದ್ವಿ ಅಂತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್.